ಹೌದು, ಒಕ್ಕಲಿಗರು ಬಿಜೆಪಿ ಪರ ಇದ್ದಾರೆ ಎಂಬ ಕಾರಣಕ್ಕೆ ಕಾಂಗ್ರೆಸ್ನತ್ತ ಸೆಳೆಯುವ ಪ್ರಯತ್ನವಾಗಿ ಇಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವು ಒಕ್ಕಲಿಗ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ನಿಂದ ಮಾತ್ರ ಒಕ್ಕಲಿಗರ ಅಭಿವೃದ್ಧಿ ಸಾಧ್ಯ ಎಂದರು. ಅಲ್ಲದೆ ಒಕ್ಕಲಿಗರು ಮುಂದೆ ರಾಜ್ಯದ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದು ಹೇಳಿದರು. ಆದರೆ ಅದು ಯಾವಾಗ ಎಂಬ ಪ್ರಶ್ನೆಗೆ ಮಾತ್ರ ಕೃಷ್ಣ ಬೈರೇಗೌಡರು ಉತ್ತರಿಸಲಿಲ್ಲ. ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಿಂದ 8 ಒಕ್ಕಲಿಗ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗಿದೆ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳಿಂದ ಕೇವಲ 6 ಮಂದಿ ಒಕ್ಕಲಿಗರಿಗೆ ಮಾತ್ರ ಟಿಕೆಟ್ ನೀಡಲಾಗಿದೆ. ಅದರಲ್ಲಿ 3 ದೇವೇಗೌಡ ಕುಟುಂಬದವರು ಎಂದು ಲೇವಡಿ ಮಾಡಿದರು. ಈಗಾಗಲೇ 4 ಒಕ್ಕಲಿಗರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದು, ಮುಂದೇನೂ ಒಕ್ಕಲಿಗ ಅಭ್ಯರ್ಥಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಲಿದ್ದಾರೆ. ಹಾಗಾಗಿ ಒಕ್ಕಲಿಗರು ಕಾಂಗ್ರೆಸ್ ಬೆಂಬಲಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ ಸಚಿವರು, ಬ್ರಿಟಿಷ್ ಸಾಮ್ರಾಜ್ಯ ಹೋಗಿ ಕುಬೇರ ಸಾಮ್ರಾಜ್ಯ ಬಂದಿದೆ. ರೈತರ ಖರ್ಚು ಕಡಿಮೆ ಮಾಡುವ ಭರವಸೆಯನ್ನು ಪ್ರಧಾನಿ ಮೋದಿಯವರು ಮಾಡುತ್ತಿದ್ದರು. ಆದರೆ ಈಗ ರೈತರ ಖರ್ಚು ಹೆಚ್ಚಾಗಿದೆ. ಬೆಳೆಗೆ ಬೆಂಬಲ ಬೆಲೆ ನೀಡಿಲ್ಲ. ಬಿಜೆಪಿ ಮಾತು ತಪ್ಪಿದೆ. ರೈತರ ಮೇಲೆ ದಾಳಿ ಮಾಡಿದೆ. ರೈತರ ಸಾಲ ಮನ್ನಾ ಮಾಡಿಲ್ಲ ಎಂದು ಆರೋಪಗಳ ಸುರಿಮಳೆ ಮಾಡಿದರು. ರೈತರನ್ನ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿ ದಾರಿ ತಪ್ಪಿಸುತ್ತಿದ್ದಾರೆ. ರಾಜ್ಯಕ್ಕೆ ಸತತ ಅನ್ಯಾಯ. ರಾಜ್ಯದ ಮೇಲೆ ದ್ವೇಷ ಸಾಧನೆ ಮಾಡಲಾಗುತ್ತಿದೆ. ರಾಜ್ಯದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಲಾಗುತ್ತಿದೆ. ಹಾಗಾಗಿ ರಾಜ್ಯದಲ್ಲಿ ಪ್ರಸ್ತುತ ಮೌನ ಕ್ರಾಂತಿ ನಡೆಯುತ್ತಿದೆ. ದೇಶದ ಜನ ಕಾಂಗ್ರೆಸ್ ಪರ ಇದ್ದಾರೆ. ಉತ್ತರ ಭಾರತದಲ್ಲಿಯೇ ಬಿಜೆಪಿಗೆ 40ಕ್ಕೂ ಹೆಚ್ಚು ಸ್ಥಾನಗಳು ಕಡಿಮೆ ಬರಲಿವೆ. ಇದರಿಂದ ಹತಾಶರಾಗಿ ಪ್ರಧಾನಿ ಮಾತನಾಡುತ್ತಿದ್ದಾರೆ ಎಂದರು. ಚುನಾವಣೆಗಾಗಿ ಸಮುದಾಯದಲ್ಲಿ ಒಡಕು ಮೂಡುತ್ತಿರುವುದು ಸರಿಯಲ್ಲ. ಮಹಿಳೆಯನ್ನೇ ಹೀಯಾಳಿಸಿದ ಜೆಡಿಎಸ್ ವರಿಷ್ಠ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪಕ್ಷ ಚಿಹ್ನೆ ತೆನೆ ಹೊತ್ತ ರೈತ ಮಹಿಳೆ ಎಂಬುದನ್ನು ಮರೆತಿದ್ದಾರೆ. ಜಾತ್ಯತೀತ ಪಕ್ಷದ ಹೆಸರಿನಲ್ಲಿ ಕೋಮುವಾದ ಪಕ್ಷ ಸೇರಿದ್ದಾರೆ. ಕಾಂಗ್ರೆಸ್ ಎಲ್ಲ ಸಮುದಾಯಗಳಿಗೂ ಸಮಾನ ಅವಕಾಶ ಕಲ್ಪಿಸಿದೆ ಎಂದರು. ಆಗ ಬಲಿಜ ಸಮುದಾಯಕ್ಕೆ 2A ಮೀಸಲಾತಿ ಕಸಿದುಕೊಂಡಿದ್ದು ಕಾಂಗ್ರೆಸ್ ಅಲ್ಲವೇ ಎಂದು ಪತ್ರಕರ್ತರು ಪ್ರಶ್ನಿಸಿದರೆ ಅದರ ಬಗ್ಗೆ ಮಾತನಾಡುವುದಿಲ್ಲ ಎಂದು ಹೇಳುವ ಮೂಲಕ ನುಣುಚಿಕೊಂಡರು. ಬಾಂಡ್ ಹಗರಣ ದೇಶದ ಇತಿಹಾಸದಲ್ಲಿಯೇ ಭಾರಿ ದೊಡ್ಡ ಹಗರಣ ಎಂದು ಕೃಷ್ಣ ಬೈರೇಗೌಡರು ಹೇಳಿದರು. ಆದರೆ ಅದೇ ಬಾಂಡ್ ಕಾಂಗ್ರೆಸ್ ಪಕ್ಷಕ್ಕೂ ಬಂದಿದೆಯಲ್ಲ ಎಂದು ಕೇಳಿದರೆ ಮಾತನಾಡಿದವರು ಯಾರು ಎಂದು ಮರುಪ್ರಶ್ನೆ ಕೇಳುವ ಮೂಲಕ ಜಾರಿಕೊಂಡರು. ಒಟ್ಟಿನಲ್ಲಿ ಒಕ್ಕಲಿಗರನ್ನು ಕಾಂಗ್ರೆಸ್ನಂತ ಸೆಳೆಯುವ ಪ್ರಯತ್ನವಾಗಿ ಸಚಿವರು ತೀವ್ರ ಪ್ರಯತ್ನ ನಡೆಸುತ್ತಿದ್ದು ವಿಶೇಷವಾಗಿತ್ತು. ರಾಜ್ಯದಲ್ಲಿ ನೀವು ಜನತಾದಳದವರು ಹೋಗಿ ಬಿಜೆಪಿಗೆ ಸರೆಂಡರ್ ಆಗಿದ್ದಾರೆ. ಬಿಜೆಪಿಯಲ್ಲಿ ಸದಾನಂದ ಗೌಡರದು ಟಿಕೆಟ್ ಕಟ್ ಮಾಡಿದ್ದಾರೆ. CT ರವಿಗೆ ಟಿಕೆಟ್ ಸಿಗುತ್ತೆ ಅಂದಿದ್ದನ್ನು ಅವಾಯ್ಡ್ ಮಾಡಿದ್ದಾರೆ. ಪ್ರತಾಪ್ ಸಿಂಹದು ಟಿಕೆಟ್ ಕಟ್ ಮಾಡಿದ್ದಾರೆ. ಬಿಜೆಪಿ JDS ಎರಡೂ ಕೂಡಿದರೆ ಒಕ್ಕಲಿಗ ಬಂಟ್ ಸಮುದಾಯದಲ್ಲಿ ಕೊಟ್ಟಿರೋದು 6 MP ಟಿಕೆಟ್. ಆದರೆ ನಾವು 8 ಟಿಕೆಟ್ ಕೊಟ್ಟಿದ್ದೀವಿ ಕಾಂಗ್ರೆಸ್ನಲ್ಲಿ. ಹಾಗಾಗಿ ನೀವು ಏನಾದರೂ ನೀವು ಹೇಳಿ, ಹಾಗಾದರೆ ನೆಕ್ಸ್ಟ್ ಯಾರಾದರೂ ಒಕ್ಕಲಿಗರು CM ಆಗ್ಬೋದು ಅಂದರೆ ಬಿಜೆಪಿ JDS ಅಲ್ಲಿ ಯಾರಾದರೂ ಆಗ್ತಾರೆ ಅನ್ನಂಗಿದ್ರೆ ಹೇಳಿ ನೋಡೋಣ. ನಾನು ಧೈರ್ಯವಾಗಿ ಹೇಳ್ತೀನಿ ಕಾಂಗ್ರೆಸ್ಸಲ್ಲಿ ಆಗ್ತಾರೆ ಅಂತ. ನಮಗೆ ನಮ್ಮ ಪಕ್ಷದಲ್ಲಿ ನಾವು ಎಲ್ಲ ಜಾತಿಗಳಿಗೂ ಅವಕಾಶ ಕೊಡ್ತೇವೆ, ಹಾಗೇನೆ ಒಕ್ಕಲಿಗರಿಗೂ ಕೊಡ್ತಾರೆ ಅನ್ನುವಂಥ 100ಕ್ಕೆ 100 ಭರವಸೆ ನನಗಿದೆ. ಆದರೆ ಇಲ್ಲ ಅವರು ಅದ್ರ ಬಗ್ಗೆ ವೀರಪ್ಪ ಮೊಯ್ಲಿ ಅವರು 4 ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಂದಲ್ಲ 4 ಬಾರಿ ಕೊಟ್ಟಿದ್ದಾರೆ. ಈಗ ಅದನ್ನ ನಾನು ಹೇಳಲಿಕ್ಕೆ ಹೋಗೋದು. ಇನ್ನು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ, ಗುಜರಾತಿನ ಹಾಲಿನ ಉತ್ಪನ್ನಗಳನ್ನು ತಂದು ರಾಜ್ಯದ ನಂದಿನಿಗೆ ಪೆಟ್ಟು ನೀಡುವ ಪ್ರಯತ್ನವನ್ನು ಬಿಜೆಪಿ ಮಾಡಿದೆ ಎಂದು ಆರೋಪಿಸಿದರು. ಆದರೆ ಅದೇ ಹಾಲು ಒಕ್ಕೂಟವನ್ನು ಯಾಕೆ ಪ್ರತ್ಯೇಕ ಮಾಡಲಿಲ್ಲ ಎಂಬುದಕ್ಕೆ ಮಾತ್ರ ಶರತ್ ಉತ್ತರ ನೀಡಲಿಲ್ಲ. ಮತ್ತೆ ರೇಷ್ಮೆ ಬಗ್ಗೆ ಇವತ್ತೇನು ಮಾತಾಡ್ತೀವಿ, ಕರ್ನಾಟಕ ರಾಜ್ಯಕ್ಕೆ ಬಿಜೆಪಿ ಕಡೆಯಿಂದ ಆದಂಥ ಹಲವಾರು ಅವಮಾನಗಳಲ್ಲಿ ನಮ್ಮ ಒಂದು KMF ಆಗಿರ್ಬೋದು, ಬಮೂಲ್ ಆಗಿರ್ಬೋದು, ಇದನ್ನು ಗುಜರಾತಲ್ಲಿರೋಂಥ ಅಮೂಲ್ ಜೊತೆಗೆ ಸೇರಿಸಿ ಅದರ ಒಂದು ಶಾಖೆಯಾಗಿ ಮಾಡಬೇಕನ್ನಂಥ ಒಂದು ಏನು ಪ್ರಯತ್ನ ಆಗಿತ್ತೋ ಇದು ಅವರ ಮಲತಾಯಿ ಧೋರಣೆನ ತೋರಿಸುತ್ತೆ. ಯಾವ ರೀತಿಯಲ್ಲಿ ಕೇಂದ್ರದಿಂದ ಬಂದು ನಾವು ಕಟ್ಟಿದಂಥ ಸಂಸ್ಥೆಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡೋಂಥ ಒಂದು ಬಿಜೆಪಿಯ ಪದ್ಧತಿ ಏನಿದೆ, ಇದು ಹಲವು ಬಾರಿ ನಾವು ಅವ್ರಿಗೆ ತೋರಿಸೋಂಥದ್ದನ್ನು ನಾವು ನೋಡಿದ್ದೀವಿ.
ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.